ವಿಧಾನಮಂಡಲ ಅಧಿವೇಶನದಲ್ಲಿ ಒಂದು ಹೈ ವೋಲ್ಟೇಜ್ ಡೇ, ಸಾಕಷ್ಟು ಇಂಪಾರ್ಟೆಂಟ್ ಆದಂತಹ ಪ್ರಮುಖವಾದಂತಹ ವಿಚಾರಗಳು ಚರ್ಚೆಗೆ ಬರಲಿದೆ. ಜೊತೆಗೆ ರಾಜ್ಯಪಾಲರ ವಿಚಾರ, ಭಾಷಣದ ವಿಚಾರ, ಮನ್ರೇಗಾ ವಿಚಾರ ಇರಬಹುದು. ಈ ಎಲ್ಲ ವಿಚಾರಗಳ ಕುರಿತಾಗಿ ಏನೆಲ್ಲ ಆಗ್ಬಹುದು ಇವತ್ತು ಸುದ್ದಿ ಕೊಡೋದಕ್ಕೆ ನಮ್ಮ ಜೊತೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ ವಿಧಾನಸೌಧದಿಂದ. ಓವರ್ ಟು ಯು ರಂಜಿತ್. ರಾಜ್ಯದಲ್ಲಿ ವಿಧಾನಮಂಡಲದ ಅಧಿವೇಶನ ನಡೆಯುತ್ತಿದೆ. ವಿಧಾನಮಂಡಲದ ಅಧಿವೇಶನದಲ್ಲಿ ಲೋಕಭವನ ಮತ್ತು ರಾಜ್ಯ ಸರ್ಕಾರದ ನಡುವೆ ಈಗ ತಿಕ್ಕಾಟ ಎದುರಾಗಿದೆ. ಮತ್ತೊಂದು ಸಮರಕ್ಕೆ ಈಗ ವೇದಿಕೆ ಸಿದ್ಧವಾಗಿದೆ. ನಿನ್ನೆ ರಾಜ್ಯಪಾಲರು ಸುಮಾರು 64 ಸೆಕೆಂಡುಗಳ ಕಾಲ ವಿಧಾನಮಂಡಲವನ್ನ ಉದ್ದೇಶಿಸಿ ಭಾಷಣ ಮಾಡಿ ಆನಂತರ ನಿರ್ಗಮಿಸಿದ್ರಲ್ಲ, ಆಗ ಆ ಸಮಯದಲ್ಲಿ ಕಾಂಗ್ರೆಸ್ನ ನಾಯಕರು ಅವರನ್ನ ತಡೆಯುವಂತ ಪ್ರಯತ್ನ ಮಾಡಿ ರಾಜ್ಯಪಾಲರಿಗೆ ಅಗೌರವವನ್ನ ತೋರಿಸಿದ್ರು ಅನ್ನೋದು ಕೂಡ ಇಲ್ಲಿ ಬಿಜೆಪಿಯವರ ಆಗ್ರಹ. ಇವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನೋದು ಕೂಡ ಬಿಜೆಪಿಯವರು ಹೇಳ್ತಾ ಇದ್ರೆ, ಇತ್ತ ರಾಜ್ಯಪಾಲರು ವಿಧಾನಮಂಡಲದ ಒಂದು ಪ್ರೋಟೋಕಾಲ್ ಅಂತಿರುತ್ತೆ, ಸಂಪ್ರದಾಯವನ್ನ ಮುರಿದಿದ್ದಾರೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಮಂಡಲದ ಭಾಷಣದ ವೇಳೆಯಲ್ಲಿ ರಾಜ್ಯಪಾಲರು ಹಿಂಗ್ ಮಾಡಿದ್ದು ಇದೇ ಮೊದಲು ಅನ್ನೋದು ಕಾಂಗ್ರೆಸ್ನವರ ಒಂದು ಆಕ್ರೋಶ ಆಗಿದೆ. ಇದೆಲ್ಲವೂ ಕೂಡ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಅನ್ನೋ ರೀತಿಯಲ್ಲಾಗಿದೆ. ಮತ್ತೊಂದು ಕಡೆಯಲ್ಲಿ ರಾಜ್ಯಪಾಲರ ವಿರುದ್ಧ ಈಗ ಈ ಸರ್ಕಾರ ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಹೊರಟಿದೆ. ಬಹುಶಃ ಇದು ಯಾವ ಸ್ವರೂಪವನ್ನ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಿಜೆಪಿ ನಾಯಕರು ಹೇಳ್ತಾ ಇರೋದು ರಾಜ್ಯಪಾಲರಿಗೆ ತೋರಿದಂತಹ ಅವಮಾನ, ಇದು ಅಗೌರವ ತೋರಿದ್ದಾರೆ. ಯಾವ ವಿಧಾನ ಮಂಡಲದಲ್ಲೂ ಕೂಡ, ಯಾವುದೇ ವಿಧಾನಸಭೆಯಲ್ಲೂ ಕೂಡ ರಾಜ್ಯಪಾಲರು ನಡ್ಕೊಂಡು ಹೋಗುವಾಗ ಒಂದು ಪ್ರೋಟೋಕಾಲ್ ಇರುತ್ತೆ. ಅವರಿಗೆ ಧಿಕ್ಕಾರ ಕೂಗಿ ಅವರಿಗೆ ಈ ರೀತಿಯಾಗಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದು ಬಹುಶಃ ಎಲ್ಲೂ ಇಲ್ಲ ಅನ್ನೋದನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಬಹುಶಃ ಇದು ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। मैं राज्य विधानमंडल के ಸಂಯುಕ್ತ ಅಧಿವೇಶನ ವಿಧಾನಮಂಡಲ ಅಧಿವೇಶನದಲ್ಲಿ ಒಂದು ಹೈ ವೋಲ್ಟೇಜ್ ಡೇ, ಸಾಕಷ್ಟು ಇಂಪಾರ್ಟೆಂಟ್ ಆದಂತಹ ಪ್ರಮುಖವಾದಂತಹ ವಿಚಾರಗಳು ಚರ್ಚೆಗೆ ಬರಲಿದೆ. ಜೊತೆಗೆ ರಾಜ್ಯಪಾಲರ ವಿಚಾರ, ಭಾಷಣದ ವಿಚಾರ, ಮನ್ರೇಗಾ ವಿಚಾರ ಇರಬಹುದು. ಈ ಎಲ್ಲ ವಿಚಾರಗಳ ಕುರಿತಾಗಿ ಏನೆಲ್ಲ ಆಗ್ಬಹುದು ಇವತ್ತು ಸುದ್ದಿ ಕೊಡೋದಕ್ಕೆ ನಮ್ಮ ಜೊತೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ ವಿಧಾನಸೌಧದಿಂದ. ಓವರ್ ಟು ಯು ರಂಜಿತ್. ರಾಜ್ಯದಲ್ಲಿ ವಿಧಾನಮಂಡಲದ ಅಧಿವೇಶನ ನಡೆಯುತ್ತಿದೆ. ವಿಧಾನಮಂಡಲದ ಅಧಿವೇಶನದಲ್ಲಿ ಲೋಕಭವನ ಮತ್ತು ರಾಜ್ಯ ಸರ್ಕಾರದ ನಡುವೆ ಈಗ ತಿಕ್ಕಾಟ ಎದುರಾಗಿದೆ. ಮತ್ತೊಂದು ಸಮರಕ್ಕೆ ಈಗ ವೇದಿಕೆ ಸಿದ್ಧವಾಗಿದೆ. ನಿನ್ನೆ ರಾಜ್ಯಪಾಲರು ಸುಮಾರು 64 ಸೆಕೆಂಡುಗಳ ಕಾಲ ವಿಧಾನಮಂಡಲವನ್ನ ಉದ್ದೇಶಿಸಿ ಭಾಷಣ ಮಾಡಿ ಆನಂತರ ನಿರ್ಗಮಿಸಿದ್ರಲ್ಲ, ಆಗ ಆ ಸಮಯದಲ್ಲಿ ಕಾಂಗ್ರೆಸ್ನ ನಾಯಕರು ಅವರನ್ನ ತಡೆಯುವಂತ ಪ್ರಯತ್ನ ಮಾಡಿ ರಾಜ್ಯಪಾಲರಿಗೆ ಅಗೌರವವನ್ನ ತೋರಿಸಿದ್ರು ಅನ್ನೋದು ಕೂಡ ಇಲ್ಲಿ ಬಿಜೆಪಿಯವರ ಆಗ್ರಹ. ಇವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನೋದು ಕೂಡ ಬಿಜೆಪಿಯವರು ಹೇಳ್ತಾ ಇದ್ರೆ, ಇತ್ತ ರಾಜ್ಯಪಾಲರು ವಿಧಾನಮಂಡಲದ ಒಂದು ಪ್ರೋಟೋಕಾಲ್ ಅಂತಿರುತ್ತೆ, ಸಂಪ್ರದಾಯವನ್ನ ಮುರಿದಿದ್ದಾರೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಮಂಡಲದ ಭಾಷಣದ ವೇಳೆಯಲ್ಲಿ ರಾಜ್ಯಪಾಲರು ಹಿಂಗ್ ಮಾಡಿದ್ದು ಇದೇ ಮೊದಲು ಅನ್ನೋದು ಕಾಂಗ್ರೆಸ್ನವರ ಒಂದು ಆಕ್ರೋಶ ಆಗಿದೆ. ಇದೆಲ್ಲವೂ ಕೂಡ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಅನ್ನೋ ರೀತಿಯಲ್ಲಾಗಿದೆ. ಮತ್ತೊಂದು ಕಡೆಯಲ್ಲಿ ರಾಜ್ಯಪಾಲರ ವಿರುದ್ಧ ಈಗ ಈ ಸರ್ಕಾರ ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಹೊರಟಿದೆ. ಬಹುಶಃ ಇದು ಯಾವ ಸ್ವರೂಪವನ್ನ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಿಜೆಪಿ ನಾಯಕರು ಹೇಳ್ತಾ ಇರೋದು ರಾಜ್ಯಪಾಲರಿಗೆ ತೋರಿದಂತಹ ಅವಮಾನ, ಇದು ಅಗೌರವ ತೋರಿದ್ದಾರೆ. ಯಾವ ವಿಧಾನ ಮಂಡಲದಲ್ಲೂ ಕೂಡ, ಯಾವುದೇ ವಿಧಾನಸಭೆಯಲ್ಲೂ ಕೂಡ ರಾಜ್ಯಪಾಲರು ನಡ್ಕೊಂಡು ಹೋಗುವಾಗ ಒಂದು ಪ್ರೋಟೋಕಾಲ್ ಇರುತ್ತೆ. ಅವರಿಗೆ ಧಿಕ್ಕಾರ ಕೂಗಿ ಅವರಿಗೆ ಈ ರೀತಿಯಾಗಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದು ಬಹುಶಃ ಎಲ್ಲೂ ಇಲ್ಲ ಅನ್ನೋದನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಬಹುಶಃ ಇದು ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक।
मैं राज्य विधानमंडल के संयुक्त अधिवेशन ವಿಧಾನಮಂಡಲ ಅಧಿವೇಶನದಲ್ಲಿ ಒಂದು ಹೈ ವೋಲ್ಟೇಜ್ ಡೇ ಸಾಕಷ್ಟು ಇಂಪಾರ್ಟೆಂಟ್ ಆದಂತಹ ಪ್ರಮುಖವಾದಂತಹ ವಿಚಾರಗಳು ಚರ್ಚೆಗೆ ಬರಲಿದೆ. ಜೊತೆಗೆ ರಾಜ್ಯಪಾಲರ ವಿಚಾರ, ಭಾಷಣದ ವಿಚಾರ, ಮನ್ರೇಗಾ ವಿಚಾರ ಇರಬಹುದು. ಈ ಎಲ್ಲಾ ವಿಚಾರಗಳ ಕುರಿತಾಗಿ ಏನೆಲ್ಲ ಆಗ್ಬಹುದು ಇವತ್ತು ಸುದ್ದಿ ಕೊಡೋದಕ್ಕೆ ನಮ್ಮ ಜೊತೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ ವಿಧಾನಸೌಧದಿಂದ. ಓವರ್ ಟು ಯು ರಂಜಿತ್. ರಾಜ್ಯದಲ್ಲಿ ವಿಧಾನಮಂಡಲದ ಅಧಿವೇಶನ ನಡೆಯುತ್ತಿದೆ. ವಿಧಾನಮಂಡಲದ ಅಧಿವೇಶನದಲ್ಲಿ ಲೋಕಭವನ ಮತ್ತು ರಾಜ್ಯ ಸರ್ಕಾರದ ನಡುವೆ ಈಗ ತಿಕ್ಕಾಟ ಎದುರಾಗಿದೆ. ಮತ್ತೊಂದು ಸಮರಕ್ಕೆ ಈಗ ವೇದಿಕೆ ಸಿದ್ಧವಾಗಿದೆ. ನಿನ್ನೆ ರಾಜ್ಯಪಾಲರು ಸುಮಾರು 64 ಸೆಕೆಂಡುಗಳ ಕಾಲ ವಿಧಾನಮಂಡಲವನ್ನ ಉದ್ದೇಶಿಸಿ ಭಾಷಣ ಮಾಡಿ ಆನಂತರ ನಿರ್ಗಮಿಸಿದ್ರಲ್ಲ, ಆಗ ಆ ಸಮಯದಲ್ಲಿ ಕಾಂಗ್ರೆಸ್ನ ನಾಯಕರು ಅವರನ್ನ ತಡೆಯುವಂತ ಪ್ರಯತ್ನ ಮಾಡಿ ರಾಜ್ಯಪಾಲರಿಗೆ ಅಗೌರವವನ್ನ ತೋರಿಸಿದ್ರು ಅನ್ನೋದು ಕೂಡ ಇಲ್ಲಿ ಬಿಜೆಪಿಯವರ ಆಗ್ರಹ. ಇವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನೋದು ಕೂಡ ಬಿಜೆಪಿಯವರು ಹೇಳ್ತಾ ಇದ್ರೆ, ಇತ್ತ ರಾಜ್ಯಪಾಲರು ವಿಧಾನಮಂಡಲದ ಒಂದು ಪ್ರೋಟೋಕಾಲ್ ಅಂತಿರುತ್ತೆ, ಸಂಪ್ರದಾಯವನ್ನ ಮುರಿದಿದ್ದಾರೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಮಂಡಲದ ಭಾಷಣದ ವೇಳೆಯಲ್ಲಿ ರಾಜ್ಯಪಾಲರು ಹಿಂಗ್ ಮಾಡಿದ್ದು ಇದೇ ಮೊದಲು ಅನ್ನೋದು ಕಾಂಗ್ರೆಸ್ನವರ ಒಂದು ಆಕ್ರೋಶ ಆಗಿದೆ. ಇದೆಲ್ಲವೂ ಕೂಡ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಅನ್ನೋ ರೀತಿಯಲ್ಲಾಗಿದೆ. ಮತ್ತೊಂದು ಕಡೆಯಲ್ಲಿ ರಾಜ್ಯಪಾಲರ ವಿರುದ್ಧ ಈಗ ಈ ಸರ್ಕಾರ ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಹೊರಟಿದೆ. ಬಹುಶಃ ಇದು ಯಾವ ಸ್ವರೂಪವನ್ನ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಿಜೆಪಿ ನಾಯಕರು ಹೇಳ್ತಾ ಇರೋದು ರಾಜ್ಯಪಾಲರಿಗೆ ತೋರಿದಂತಹ ಅವಮಾನ, ಇದು ಅಗೌರವ ತೋರಿದ್ದಾರೆ. ಯಾವ ವಿಧಾನ ಮಂಡಲದಲ್ಲೂ ಕೂಡ, ಯಾವುದೇ ವಿಧಾನಸಭೆಯಲ್ಲೂ ಕೂಡ ರಾಜ್ಯಪಾಲರು ನಡ್ಕೊಂಡು ಹೋಗುವಾಗ ಒಂದು ಪ್ರೋಟೋಕಾಲ್ ಇರುತ್ತೆ. ಅವರಿಗೆ ಧಿಕ್ಕಾರ ಕೂಗಿ ಅವರಿಗೆ ಈ ರೀತಿಯಾಗಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದು ಬಹುಶಃ ಎಲ್ಲೂ ಇಲ್ಲ ಅನ್ನೋದನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಬಹುಶಃ ಇದು ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। मैं राज्य विधानमंडल के संयुक्त अधिवेशन में